ಕಂಗ್ರಾಚುಲೇಷನ್ಸ್ ಅಮ್ಮ. ಸರ್ ಸರ್ ನೀವು ಆ ಕಡೆ ಹೋಗಿ, ಆ ಕಡೆ ಸ್ವಲ್ಪ ಸ್ವಲ್ಪ ಸುಪ್ರಿಯಾ ಜನತೆಗೆ ನಮಸ್ಕಾರ. ಮೊದಲನೇದಾಗಿ ಸೂಪರ್ 60 ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ ಅಭಿನಂದನೆ. ಚುನಾವಣೆ ಲಾಸ್ಟ್ ಆದ ನಂತರ ಜೂನಲ್ಲಿ ನಾನೆಲ್ಲ ಹೈಸ್ಕೂಲ್ DDPI ಒಂದು ಮೀಟಿಂಗ್ ಕರೆದಿದ್ದೆ. ಮೀಟಿಂಗ್ ಕರೆದು ಸರ್ಕಾರಿ ಶಾಲೆಯ ಫಲಿತಾಂಶವನ್ನು ಯಾಕೆ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಬಾರ್ದು ಅಂತ ಯೋಚನೆ ಮಾಡಿ ಜೂನಲ್ಲಿ ಒಂದು ಶೆಡ್ಯೂಲ್ ಹಾಕಿದ್ವಿ. ಇವತ್ತು ಇನ್ನೊಂದು ಹೇಳ್ತೀನಿ. ಇವತ್ತು ಸ್ಟೇಟ್ ಫಸ್ಟ್ ಬಂದಿರೋ ಮಗು ಗೌರ್ಮೆಂಟ್ ಸ್ಕೂಲ್ ಮಗು. ಇದು ಸರ್ಕಾರಿ ಶಾಲೆಯ ತಾಕತ್ತು. ನಿಜವಾಗ್ಲೂ ಸರ್ಕಾರಿ ಶಾಲೆ ಮಕ್ಕಳು ಬೆಳಿಬೇಕು ಅನ್ನೋದು ಬರೀ ದುಡ್ಡಿರೋರು ಖಾಸಗಿ ಶಾಲೆಯವರು ಅನ್ನೋದು ನನ್ನ ಇದು. ಸೊ ನಾನು ಎಲ್ರಿಗೂ ಥ್ಯಾಂಕ್ಸ್. ನಮ್ಮ ಜೀವನದಲ್ಲಿ ಏನ್ ಸಾಧನೆ ಮಾಡಕ್ಕಾಗುತ್ತೆ ಇಲ್ಲ ಗೊತ್ತಿಲ್ಲ. ಇಂಥ ಕೆಲವು ಕುಟುಂಬಗಳಲ್ಲಾದ್ರೂ ಒಂದು ಬದಲಾವಣೆ ತರಕ್ ಸಾಧ್ಯ ಆದ್ರೆ ನನ್ನ ರಾಜಕೀಯ ಜೀವನ ಯಶಸ್ವಿ ಆಗುತ್ತೆ. ಮತ್ತೆ ಸೊ ನಮ್ಮಮ್ಮ BA ಕಂಪ್ಲೀಟ್ ಆಗಿದೆ. ಸೊ ಶೀಸ್ ಟೀಚರ್ ನಾವು. ನಮ್ದೊಂದು ಎಜುಕೇಟೆಡ್ ಫ್ಯಾಮಿಲಿ. ಸೊ ನಾನು ಅದರಲ್ಲಿ ಒಂದು ಪರ್ಸನ್ ಆಗಿರ್ಬೇಕು ಅಂದ್ರೆ ನಾನು ಓದಿರ್ಬೇಕಲ್ವಾ. ಈ ಒಂದು ನಿಟ್ಟಿನಲ್ಲಿ ನಾನು ಓದ್ತಿರ್ಬೇಕಾದ್ರೆ ಈವನ್ ನಾವು ಅಂದ್ರೆ ನಮ್ಗೆ ಕಾನ್ಫಿಡೆಂಟ್ ಇರ್ಲಿಲ್ಲ, ನಾವು ಬರೀತೀವ ನಮ್ಗೆ ಮಾರ್ಕ್ಸ್ ಬರುತ್ತಾ ಅಂತ. ಬಟ್ ಆದ್ರೆ ಆ ಟೈಮಲ್ಲಿ ನಮ್ಗೆ ಪ್ರದೀಪ್ ಈಶ್ವರ್ ಸರ್ ಒಂದೊಳ್ಳೆ ಭರವಸೆ ಕೊಟ್ಟಿದ್ರು, ಮತ್ತೆ ಎಲ್ಲ ಸೌಕರ್ಯ ಮಾಡ್ಕೊಟ್ರು. ಬೆಂಗಳೂರಲ್ಲಿ ಓದೋದಕ್ಕಾಗಿರ್ಬೋದು ಶೇರ್ ಮಾಡಿದ್ರು. ತುಂಬಾ ಥ್ಯಾಂಕ್ ಯು ಸರ್. ನಮ್ಮ ಅಮ್ಮ ಸ್ಟೂಡೆಂಟ್ಸ್ ಎಲ್ಲ ಇಲ್ಲೇ ಇರಿ, ಒಂದು ನಿಮಿಷ. ಎಲ್ಲ ಯಾರು ಎಲ್ಲ ಹಂಗೆ ಇಟ್ಕೊಳ್ಳಿ, ತೆಗಿಬಿಡ್ರಿ. ಮಾರ್ಕೆಟ್ ಅಲ್ಲಿ ರೈತರ ಕೆಲಸ ಮಾಡ್ತಾರೆ. ಇವರು ಒಂದು ಡಿಸ್ಟಿಂಕ್ಷನ್ ಬಂದಿದೆ. ಹೇಗಿತ್ತು ನಿಮ್ ಜರ್ನಿ? ನಮ್ಮ ವರುಣ್ ಬಾಯ್ಸ್ ಅಲ್ಲಿ ಟಾಪರ್. ಇವ್ರ ತಂದೆ ಡ್ರೈವರ್ ಕೆಲಸ ಮಾಡ್ತಾರೆ. ಡ್ರೈವರ್ ಮಗ ನಮ್ಮ ಬಾಯ್ಸ್ ಅಲ್ಲಿ ಟಾಪರ್ ಆಗಿದ್ದಾರೆ. ಎಲ್ಲರ ಭವಿಷ್ಯ ಚೆನ್ನಾಗಿದೆ. ಸರ್ ಈ ಕಡೆ ತಿರುಗಿ ಹಾಕಿ ಸರ್. ಅಲ್ಲಿ ನಿಂತ್ಕೊಳ್ಳಿ ಸರ್, ಅವ್ರ ಜೊತೆ ಮಕ್ಕಳ ಜೊತೆ ನಿಂತ್ಕೊಳ್ಳಿ ಸರ್. ಸ್ವಲ್ಪ ಹಿಂದೆ ಸೈಡ್ ಅಲ್ಲಿ ನೋಡಿ ಸೂಪರ್ 6 ಅದರ ಯಶಸ್ಸು ಹೇಗಾಗಿದೆ, ಅದರ ಮಾನದಂಡಗಳೇನಿತ್ತು, ಅದರ ಸಾರ್ಥಕತೆ ಏನು? ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ SSLC ಟಾಪರ್ಸ್ ಮಕ್ಕಳು ಸರ್ಕಾರಿ ಶಾಲೆಯ ಮಕ್ಕಳನ್ನ ಕಳೆದ 1 ವರ್ಷದಿಂದ ಅವ್ರ ಶಾಲೆಯಲ್ಲಿ ಟ್ರೈನ್ ಮಾಡಿ ಕೊನೆಯ 2.5-3 ತಿಂಗಳ ಕಾಲ ಅದರಲ್ಲಿ ಬೆಸ್ಟ್ನ ಸೆಲೆಕ್ಟ್ ಮಾಡಿ ಬೆಂಗಳೂರಿಗೆ ಕರ್ಕೊಂಡೋಗಿ ಅಕಾಮಿಡೇಷನ್ ಕೊಟ್ಟು ಫುಡ್ ಕೊಟ್ಟು ಅವ್ರನ್ನ ಚೆನ್ನಾಗಿ ಓದಿಸಿದ್ವಿ. ಇವತ್ತು ಫಲಿತಾಂಶ ಬಂದಿದೆ. 595, 593, 582, 574, 561 ಎಲ್ಲ ಬಂದಿದೆ. ನಮ್ಮ ಝೊಹರಾ ಅವರು, ಪೂಜಾ ಅವರು ಟಾಪರ್ ಆಗಿ ಎಮರ್ಜ್ ಆಗಿದ್ದಾರೆ. ಹುಡುಗರಲ್ಲಿ ವರುಣ್ ಟಾಪರ್ ಆಗಿದ್ದಾರೆ. ಇವರು ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಸರ್ಕಾರಿ ಶಾಲೆ ಮಕ್ಕಳು ಬೆಳಿಬೇಕು, ಇವ್ರ ಬದುಕಲ್ಲಿ ಬದಲಾವಣೆ ತರಬೇಕು. ಚಿಕ್ಕಬಳ್ಳಾಪುರದ ಜನತೆ ನನ್ನನ್ನು ಆಶೀರ್ವಾದ ಮಾಡಿದ್ದಾರೆ. ನಾನು ಅವ್ರು ಕೊಟ್ಟಿರೋ ಪ್ರತಿ ಮಾತು ಉಳಿಸ್ಕೊತಾ ಇದ್ದೀನಿ. ಸೂಪರ್ 60 ಇವತ್ತು ಗೆದ್ದಿದೆ. ಇವರೆಲ್ಲ ನನ್ನ ವಿಧಾನಸಭಾ ಕ್ಷೇತ್ರದ ಮಕ್ಕಳು. ಚಿಕ್ಕಬಳ್ಳಾಪುರದ ಮುಂದಿನ ಫ್ಯೂಚರ್ ಇವರು.
ನಾನು ಚಿಕ್ಕಬಳ್ಳಾಪುರನ ಸಿಂಗಾಪುರ್ ಮಾಡಲ್ಲ, ಚಿಕ್ಕಬಳ್ಳಾಪುರದ ಮಕ್ಕಳನ್ನ ಭವಿಷ್ಯ ಕಟ್ಟುವಂತ ಕೆಲಸ ಮಾಡ್ತೀನಿ ಬಿಡಿ. ಅದರ ಮಾತಿಗೆ ಪೂರಕವಾಗಿ ಕಾರ್ಯಕ್ರಮ ಆಯ್ತು ಅಂತ ಭಾವಿಸ್ತೀನಿ. ಯಶಸ್ವಿ ಆಗಿದೆ. ಮೊನ್ನೆ 600 ಜನ ಮಕ್ಕಳಿಗೆ ಫ್ರೀ CET ನೀಟ್ ಕೋಚ್ ಕೊಟ್ಟಿದ್ದೀನಿ ನನ್ನ ಸ್ವಂತ ಶ್ರಮದಲ್ಲಿ. ಕಂಪ್ನೀಸು ತರ್ಬೋದು ಸರ್, ಕಂಪ್ನೀಸ್ ತರೋದು ದೊಡ್ಡ ಕಷ್ಟ ಅಲ್ಲ. ಕಂಪ್ನಿ ಓನರ್ಗಳು ಮಾಡೋದಿದೆ ನೋಡಿ ಇವ್ರನ್ನ, ಅದು ಕಷ್ಟ. 100 ಎಕರೆ ಜಮೀನು ಕೊಟ್ಟು ಕಂಪ್ನಿಗಳು ತರೋದು ಎಷ್ಟೊತ್ತು ಕೆಲಸ ಸರ್, ಅದು ತರ್ತೀನಿ. ನಾನು ಹೇಳೋದು ಇಲ್ಲಿ ಕಟ್ಟೋ ಕಂಪ್ನಿಯನ್ನು ಯಾವನ USA ಅವನು UK ಅವನು ನಡೆಸಬಾರ್ದು, ನಮ್ಮ ಹುಡುಗರು ನಡೆಸಬೇಕು. ಈ ದಿನ ಬರುತ್ತೆ, ಗಿವ್ ಮಿ 10 years ಆಫ್ ಟೈಮ್, ತೋರಿಸ್ತೀನಿ. ಕಂಪ್ನಿ ಓನರ್ಗಳು ಮಾಡಿ ಇಡ್ತೀನಿ ಇವ್ರನ್ನ. ದೊಡ್ಡ ದೊಡ್ಡ ವಿದ್ಯಾಸಂಸ್ಥೆಗಳು, ದೊಡ್ಡ ದೊಡ್ಡ ಆಸ್ಪತ್ರೆಗಳು ಮುಖ್ಯಸ್ಥರಾಗಬೇಕು ಇವರು. ಅದನ್ನು ಸೂಪರ್ 60 ಗೆದ್ದಿದೆ. ಬಡವ್ರ ಹುಡುಗನ್ನ ಜನ ಗೆಲ್ಸಿದ್ರು, ಬಡವ್ರ ಮಕ್ಕಳನ್ನ ಗೆಲ್ಸೋ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಸರ್ಕಾರಿ ಶಾಲೆ ಮಕ್ಕಳಿಗೆ ಯಾಕೆ ಈ ಪ್ರೋತ್ಸಾಹ ಬೇಕಾಗಿತ್ತು? ನಾನು ಸರ್ಕಾರಿ ಶಾಲೆಯಲ್ಲಿ ಓದ್ದವನು, ಕಷ್ಟ ಅರ್ಥ ಮಾಡ್ಕೊಂಡವನು, ಕಣ್ಣೀರಿನ ಬೆಲೆ ತಿಳಿದವನು, ಹಸಿವೇನು ಅಂತ ಅರ್ಥ ಮಾಡ್ಕೊಂಡವನು. ಆ ಸ್ಟ್ರಗಲ್ ನನಗೆ ಗೊತ್ತಿರೋದ್ರಿಂದ ಅವ್ರ ಸ್ಟ್ರಗಲ್ ನನಗೆ ಈಸಿಯಾಗಿ ಅರ್ಥ ಆಗುತ್ತೆ. ಮತ್ತು ಈ ಮಕ್ಕಳಿಗೆಲ್ಲ ನಾನು ಮೊದಲೇ ₹1000 ಸ್ಕಾಲರ್ಶಿಪ್ ಕೊಟ್ಟಿದ್ದೆ. ಕೆಲವರಿಗೆ ನಮಗೆಲ್ಲ ಗೈಡ್ ತೊಗೋಬೇಕು ಅಂತ ಅನ್ನಿಸಿದಾಗ ಮನೇಲಿ ದುಡ್ಡು ಕೇಳೋಕ್ಕೆ ಮುಜುಗರ ಆಗಿ, ಇಲ್ಲ ಕೇಳಿದ್ರು ಕೊಡದೇ ಇರೋ ಪರಿಸ್ಥಿತಿಯಲ್ಲಿ ಒಳ್ಳೆ ಗೈಡ್ಸ್ ಎಲ್ಲ ತೊಗೊಳಕ್ಕಾಗ್ತಿರಲಿಲ್ಲ. ಆ ಕಾರಣಕ್ಕೆ ಅವ್ರಿಗೆ ಸ್ಟಾರ್ಟಿಂಗಲ್ಲಿ ₹1000 ಸ್ಕಾಲರ್ಶಿಪ್ ಕೊಟ್ಟು ಮತ್ತೆ ನಂತರ ಅವ್ರನ್ನ ಟ್ರೈನು ಮಾಡಿದ್ವಿ ಸರ್. 625 ಔಟ್ ಆಫ್ ಔಟ್ ಮಾಡಿಸ್ಬೇಕು ಅನ್ನೋ ಪ್ರಯತ್ನ ತಮ್ಮದಾಗಿತ್ತು. ಆದರೆ ಈ ಸರಿ ಇಲ್ಲ, ಈ ಸಲ ಪೇಪರ್ ನೋಡಿ, ಈ ಸಲ ತುಂಬ ಸ್ಟ್ರಿಕ್ಟ್ ಮಾಡಿದ್ವಿ. ನಾನು 10th ಎಕ್ಸಾಮ್ಸ್ ಅಂತೂ ನಾನು BEOಗೆ DDPಗೆ ಡೈರೆಕ್ಷನ್ ಕೊಟ್ಟಿದ್ದೆ, ಒಬ್ಬರು ಕಾಪಿ ಮಾಡೋಕ್ಕೆ ಬಿಡಬಾರ್ದು. ಯಾರನ್ನಾದ್ರೂ ಕೇಳಿ ನೋಡಿ, ಚರಿತ್ರೆಯಲ್ಲಿ ನಡೆದಿಲ್ಲ ಇಷ್ಟು ಸ್ಟ್ರಿಕ್ಟಾಗಿ ಎಕ್ಸಾಮ್. ಟ್ರೂ ಟ್ಯಾಲೆಂಟ್ ಆಚೆ ಬರಬೇಕು. ಇಲ್ಲಿ ನಂಬರ್ ಗೇಮ್ ಅಲ್ಲ ಸರ್ ಇದು, 625 ಅಲ್ಲ ನೋಡಿ. ಸಿನ್ಸಿಯರಾಗಿ ಬರ್ಸಿ 595 ಸರ್ಕಾರಿ ಶಾಲೆ ಮಗು ಹೋಗ್ಲಿ. ಸ್ಟೇಟಲ್ಲಿ ಅಷ್ಟು ಖಾಸಗಿ ಶಾಲೆ ಇದೆ ಅಲ್ಲ, ಯಾಕೆ ಒಂದು ಖಾಸಗಿ ಶಾಲೆಗೆ 625 ಬಂದಿಲ್ಲ? ಗೌರ್ಮೆಂಟ್ ಸ್ಕೂಲ್ಗೆ 625 ಬಂದಿದ್ದು, 625 ಬಂದಿದ್ದು. ಇದು ಸರ್ಕಾರಿ ಶಾಲೆ ತಾಕತ್ತು ಸರ್. ಸಾರ್ಥಕತೆ ಅನಿಸ್ತಿದೆಯಾ ಸರ್? ಭಾಳ ಸಾರ್ಥಕತೆ ಅನ್ನಿಸ್ತಿದೆ. ಅಲ್ಲಿ ಸ್ವರ್ಗದಲ್ಲಿರೋ ನನ್ನ ತಂದೆ ತಾಯಿಗೆ ಧನ್ಯವಾದ ಹೇಳ್ತೀನಿ. ಅವ್ರು ಎಷ್ಟು ಒಳ್ಳೇದು ಮಾಡಿದರೆ, ನಮ್ಮಮ್ಮ ಎಷ್ಟು ಪೂಜೆ ಮಾಡಿದರೆ, ನಮ್ಮಪ್ಪ ಎಷ್ಟು ದಾನ ಮಾಡಿದರೆ ನಾನು MLA ಆಗ್ತೀನಿ. ನಮ್ಮ ತಾಯಿ ಹೇಳೋರು, ನೀನು ಕಾರಣ ಜನ್ಮನು ಅಂತ. ನನಗೂ ಆ ನಂಬಿಕೆ ಇದೆ. ಇಂಥವ್ರ ಲೈಫಲ್ಲೆಲ್ಲ ಬದಲಾವಣೆ ತರೋದೇ ನನ್ನ ಉದ್ದೇಶ. ಈ 5 ವರ್ಷದಲ್ಲಿ ಎಷ್ಟೆಲ್ಲ ಸಾಧ್ಯನೋ ಅಷ್ಟು ಮಾಡ್ತೀನಿ. ಮುಂದಿನ ಅವಕಾಶ ಇನ್ನೊಂದು ಸಲ, ಅವೆಲ್ಲ ನಾನು ವೆಯ್ಟ್ ಮಾಡೋ ಇದಲ್ಲ. 5 ವರ್ಷದಲ್ಲಿ ಇವರು ಬದುಕಲ್ಲಿ ಬದಲಾವಣೆ ತರ್ತೀನಿ. ಮುಂದುವರಿಯುತ್ತೆ ಸರ್ ಸೂಪರ್ 60 ಮುಂದುವರಿಯುತ್ತೆ, ಫ್ರೀ CET ನೀಟ್ ಕೋಚಿಂಗು ಮುಂದುವರಿಯುತ್ತೆ, ಆ್ಯಂಬುಲೆನ್ಸ್ ಸೇವೆನೂ ಮುಂದುವರಿಯುತ್ತೆ, ಸರ್ಕಾರಿ ಶಾಲೆಗೆ ಮಕ್ಕಳಿಗೆ ಬಟ್ಟೆ ಕೊಡೋದು ಮುಂದುವರಿಯುತ್ತೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಕೊಡೋದು ಮುಂದುವರಿಯುತ್ತೆ, ನಮಸ್ತೆ ಚಿಕ್ಕಬಳ್ಳಾಪುರನು ಮುಂದುವರಿಯುತ್ತೆ, ವೆಬ್ಸೈಟಲ್ಲಿ ಸಮಸ್ಯೆ ಕೇಳೋದನ್ನು ಮುಂದುವರಿಯುತ್ತೆ, ವಿಮರ್ಶಕರು ನನ್ನನ್ನು ಬೈತಾರಲ್ಲ, ಬೈಸ್ಕೊಳ್ಳೋದು ಮುಂದುವರಿಯುತ್ತೆ.